ಮತ್ತು ಈ ಧನುಸು ರಾಶಿಯವರಿಗೆ ಸಿಕ್ಕಾಪಟ್ಟೆ ಪಾಸಿಟಿವ್ ಮೇಲೆ ಪಾಸಿಟಿವ್ನ ಕೊಡೋಕ್ಕೆ ನೀವು ಏನಾದ್ರು ಹಣವನ್ನು ಗಳಿಸ್ಬೇಕು ಅಂದರೆ ನಿಮ್ಮ ಲೈಫಲ್ಲಿ ಸಿಕ್ಕಾಪಟ್ಟೆ ಹೇಳ್ತಾಯಿದ್ದೀನಿ. ನೀವು ತುಂಬ ಪಾಸಿಟಿವ್ ಆಗ್ಬೇಕಂದ್ರೆ, ತುಂಬ ಒಳ್ಳೆಯ ಯೋಗವನ್ನು ಪಡ್ಕೋಬೇಕು ಅಂದರೆ ನಿಮ್ಮಲ್ಲಿ ಕಾಶ್ಮೀರವನ್ನು ಟ್ರಿಪ್ಪನ್ನು ಮಾಡಿ. ಕಾಶ್ಮೀರವನ್ನು ಧನುಸು ರಾಶಿಯವರು ಕಾಶ್ಮೀರ ಟ್ರಿಪ್ ನಮ್ಮ ಇಂಡ್ಯಾದಲ್ಲಿರೋದ್ರಿಂದ ಕಾಶ್ಮೀರ ಟ್ರಿಪ್ಪನ್ನು ನೀವು ದರ್ಶನ ಮಾಡಿದರೆ ಸಖತ್ ಎನರ್ಜಿ ಬಿಗ್ನೆಸ್ ಎಲ್ಲ ಕ್ಲಿಕ್ ಆಗುತ್ತೆ. ಅಲ್ಲಿ ಯಾವ ದೇವಸ್ಥಾನಕ್ಕೆ ಹೋಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನನಗದು ಬೇಕಾಗಿಲ್ಲ. ಕಾಶ್ಮೀರ ಇಡೀ ವರ್ಲ್ಡಿಗೆ ಬಿಗ್ಗೆಸ್ಟ್ ಶನೇಶ್ವರ ವಾಸ ಮಾಡುವಂಥ ನೀಲಿ ಸ್ಟೋನ್ ಸಿಗೋದು ಅಲ್ಲೇ. ಇಡೀ ವರ್ಲ್ಡಲ್ಲಿ ಕಾಶ್ಮೀರ ನೀಲ ಅಷ್ಟು ಕಾಸ್ಟ್ಲಿ ಇಲ್ಲ. ನಿಮಗೆ ಗೊತ್ತಿಲ್ಲ, ರಿಯಲಾಗಿ ಹೇಳ್ತೀನಿ, ಒಳ್ಳೆ ಒರಿಜಿನಲ್ ಕಾಶ್ಮೀರ ನೀಲ 1 ಕ್ಯಾರೆಟು ಹೆಚ್ಚು ಕಮ್ಮಿ 3 ಕೋಟಿ 1 ಕೋಟಿ 6 ಕೋಟಿ ಬೆಲೆ ಬಾಳುತ್ತೆ. ಒಂದೇ ಒಂದು ಇಷ್ಟಪ್ಪ ಸ್ಟೋನು ಸದಾಶಿವನವರ ಕೊಂಡ್ಕೋಬೋದು. ಅಂಥ ಕೊಂಡ್ಕೊನಂತರ ಅದನ್ನು ತಗೋತಾರೆ. ಸಣ್ಣ ಪುಡಿನೂ ಕೂಡ ಕೋಟಿಗಟ್ಟಲೆ ಬೆಲೆ ಬಾಳುತ್ತೆ. ಕಾಶ್ಮೀರದಲ್ಲಿ ಕಾಶ್ಮೀರ ನೀಲಕ್ಕೆ ಪವರ್ ಜಾಸ್ತಿ. ಹಾಗಾಗಿನೇ ಅತಿ ಹೆಚ್ಚು ಸುಂದರವಾಗಿರೋ ರೂಟ್ ಅದು ಕಾಶ್ಮೀರದಲ್ಲೇ ಆಗಿರ್ತಾರೆ. ಹಾಗೆಯೇ ಕಾಶ್ಮೀರ ಒಂದು ತುಂಬ ಪವರ್ಫುಲ್. ಯಾರಿಗೆಲ್ಲ ಧನುಸು ರಾಶಿಯರು ನೀವು ಕಾಶ್ಮೀರ ಟ್ರಿಪ್ ಮಾಡಿ ಬರ್ರಿ. ಒಂದು ವಾರ ಟ್ರಿಪ್ ಮಾಡಿ, 1 ವಾರ 15 ದಿವಸ ಟ್ರಿಪ್ ಮಾಡಿ. ನಿಮ್ಮಲ್ಲಿ ನೋಡಿ ಎನರ್ಜಿ ಚೇಂಜ್ ಆಗುತ್ತೆ, ಪಾಸಿಟಿವ್ ಎನರ್ಜಿ ಚೇಂಜ್ ಆಗುತ್ತೆ. ಯಾಕಂದರೆ ಕಾಶ್ಮೀರದಲ್ಲಿ ಸಿಕ್ಕಾಪಟ್ಟೆ ಎನರ್ಜಿ ಇರುತ್ತೆ.